ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಜನವರಿ 29ರಂದು ಒಂದು ಹೊಸ ರೇಷನ್ ಕಾರ್ಡ್ ಮಾಡುವಂಥವರಿಗೆ ಮತ್ತು ತಿದ್ದುಪಡಿ ಮಾಡುವಂಥವರಿಗೆ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಏನಕ್ಕಂದರೆ ನಿಮಗೆ ಈ ರೇಷನ್ ಕಾರ್ಡ್ ಬರಲಿಕ್ಕೆ ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕೆ ಅಂತ ನಿಮಗೂ ಗೊತ್ತು. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ಬಿಟ್ಟಿರೋದ್ರಿಂದ ಮತ್ತು ಅದು ಚಾಲ್ತಿಯಲ್ಲಿರುವುದರಿಂದ ನೀವು ರೇಷನ್ ಕಾರ್ಡ್ ಮಾಡಿಸುವವರಿಗೆ ಒಂದು ಸುವರ್ಣ ಅವಕಾಶ. ಯಾಕಂದರೆ ನೀವು ಗ್ಯಾರಂಟಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಮತ್ತು ಅದರಲ್ಲಿ ಎಲ್ಲ ತಿದ್ದುಪಡಿಗಳು ಡೀಟೇಲ್ಸು ಕರೆಕ್ಟಾಗಿರಬೇಕು. ಆಗ ಮಾತ್ರ ನಿಮಗೆ 2,000 ರೂಪಾಯಿ ಬರುವಂಥದ್ದು. ಆದ್ದರಿಂದ ರೇಷನ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡಬೇಕು ಮತ್ತು ತಿದ್ದುಪಡಿ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಯಾವ ದಾಖಲಾತಿಗಳು ಬೇಕು ಅಂತ ಒಂದೊಂದಾಗಿ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತು ಎಲ್ಲೂ ಎಂಡ್ ತನಕ ನೀವು ನೋಡಬೇಕು. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತು BPL ಕಾರ್ಡ್ ಆಗಲಿ, APL ಕಾರ್ಡ್ ಆಗಲಿ, ಯಾವುದೇ ಕಾರ್ಡ್ ಆಗಲಿ ಇವತ್ತಿನ ಕಾಲಘಟ್ಟದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಿಮಗೂ ಗೊತ್ತು, ಇವಾಗ ಕರ್ನಾಟಕ ಸರ್ಕಾರ ಯೋಜನೆ ಒಂದು ಗ್ಯಾರಂಟಿ ಯೋಜನೆ ಬಂದಿರೋದ್ರಿಂದ ನಿಮಗೆ 2,000 ರೂಪಾಯಿ ಅಪ್ಲೈ ಬರಬೇಕು ಅಂತ ಅಂದರೆ ಗ್ಯಾರಂಟಿ ಯೋಜನೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಹತ್ರ ಮೇನ್ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಇರಬೇಕು. ಅದರಲ್ಲಿ ಮನೆ ಯಜಮಾನಿ ಯಾರು ಅಂತ ನೀವು ತಿಳಿಸಿರಬೇಕು. ಆದ್ದರಿಂದ ರೇಷನ್ ಕಾರ್ಡ್ ಇವಾಗ ಮಾಡುವಂಥದ್ದು ಒಂದು ಸುವರ್ಣ ಅವಕಾಶ ಕೊಟ್ಟಿದೆ. ಜನವರಿ 29ರಿಂದ ಇವಾಗ ಬಿಟ್ಟಿರುವಂಥದ್ದು. ಆದ್ದರಿಂದ ಎಲ್ಲರೂ ಯಾರು ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಪ್ಲೀಸ್ ಮಾಡಿಸ್ಕೊಳ್ಳಿ ಆ್ಯಂಡ್ ಸರ್ಕಾರದ ಅನುದಾನವನ್ನು ಪಡ್ಕೊಳ್ಳಿ ಅಂತ ಹೇಳೋದು ನಮ್ಮ ಆಶಯ. ಸ್ನೇಹಿತರೆ, ಇನ್ನೊಂದೇನೆಂದರೆ ಇದಕ್ಕೆ ಯಾವ ದಾಖಲಾತಿಗಳು ಬೇಕು ಅಂತ ಒಂದೇ ಒಂದನ್ನು ನೋಡ್ತಾ ಹೋಗೋಣ. ಫಸ್ಟು ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸೋ ಅಂಥವರಿಗೆ ನಾವು ಫಸ್ಟು ಪಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು ಮತ್ತು ರೆಂಟ್ ಅಗ್ರಿಮೆಂಟ್ ಇರಬೇಕು. ನೀವು ಇನ್ ಕೇಸ್ ನೀವು ಬಾಡಿಗೆ ಮನೇಲಿದ್ದರೆ ರೆಂಟ್ ಅಗ್ರಿಮೆಂಟ್ ಇರುವಂಥದ್ದು, ಅಥವಾ ನೀವು ಸ್ವಂತ ಮನೇಲಿದ್ದರೆ ಪ್ರೂಫ್ ಆಫ್ ಅಡ್ರೆಸ್ ನೀವು ಸಾಕು. ಈ ಥರ ಹಲವಾರು ದಾಖಲಾತಿಗಳು ನಿಮಗೆ ಬೇಕಾಗುತ್ತೆ. ಅಥವಾ ತಿದ್ದುಪಡಿ ಮಾಡೋವಂಥವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಯಾವುದಾದ್ರೂ ನಿಮ್ಗೆ ಅಲ್ಲಿ ಏನು ಕೇಳ್ತಾರೆ. ಇವಾಗ ನೀವು ರೇಷನ್ ಕಾರ್ಡಲ್ಲಿ ಒಬ್ಬರು ಸೇರಿಸ್ಬೇಕಾಗಿರುತ್ತೆ, ಆವಾಗ ತಾನೇ ಮಗು ಹುಟ್ಟಿರುತ್ತೆ, ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಥವಾ ಯಾರನ್ನ ಒಬ್ಬರು ತೆಗಿಸ್ಬೇಕಾಗುತ್ತೆ, ಆವಾಗ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇಲ್ಲ ಯಾರೋ ಒಬ್ಬರು ಸೊಸೆಯಾಗಿ ಬಂದಿರ್ತಾರೆ, ಅವ್ರನ್ನ ಕೂಡ ನೀವು ಸೇರಿಸಲಿಕ್ಕೆ ಅವರು ಆಧಾರ್ ಕಾರ್ಡು, ಅವ್ರ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲ ನೀವು ಕೊಡಬೇಕಾಗುತ್ತದೆ. ಈ ಥರ ಹಲವಾರು ಇದನ್ನ ನೀವು ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ. ಮತ್ತು ಈ ಯೋಜನೆಗೆ ಈ ರೇಷನ್ ಕಾರ್ಡಿಗೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಎಲ್ಲೂ ಇಲ್ಲ ಸ್ನೇಹಿತರೆ, ನೀವು ಬೆಂಗಳೂರನ್ನು ಅಥವಾ ಸೇವಾ ಸಿಂಧು ಕೇಂದ್ರ ಅಂತ ಇದೆ, ಅಲ್ಲೇ ಹೋಗ್ಬಿಟ್ಟು ನೀವು ಈ ದಾಖಲಾತಿಗಳನ್ನ ನೀವು ಕೊಟ್ಟು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಥವಾ ತಿದ್ದುಪಡಿ ಮಾಡಿಸ್ಬೋದು. ಆದರೆ ಇನ್ನೊಂದು ನಾನು ಪರ್ಸ್ನಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನೀವು ಪರ್ಸ್ನಲಿ ನೀವೇ ನಿಮ್ಮದೇ ಮನೆ ಲ್ಯಾಪ್ಟಾಪ್ ಇದೆ ಅಥವಾ ನಿಮ್ಮದೇ ಏನೋ ಸಿಸ್ಟಮ್ ಇದೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆಫ್ ಏನೋ ಒಂದು ಸಮಸ್ಯೆ ಆಗುತ್ತೆ, ಏನೋ ಒಂದು ಕಾಲಮ್ ಬಿಟ್ಬಿಡ್ತೀರಾ, ಇಲ್ಲ ಏನೋ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ನೀವು ಅಪ್ಲೈ ಮಾಡೋದಿಲ್ಲ, ಟಿಕ್ ಮಾಡೋದಿಲ್ಲ. ಆ ಟೈಮಲ್ಲಿ ರೇಷನ್ ಕಾರ್ಡ್ ರಿಜೆಕ್ಟ್ ಆಗೋವಂಥ ಸಾಧ್ಯತೆಗಳು ತುಂಬ ಇರ್ತದೆ. ಆದ್ದರಿಂದ ದಯವಿಟ್ಟು ನೀವು ಸೈಬರ್ ಅಂಗಡಿಗೆ ಅಥವಾ ಬೆಂಗಳೂರು ಒನ್ಗೆ ಅಥವಾ ಸೇವಾ ಕೇಂದ್ರಕ್ಕೆ ನೀವು ಹೋಗಿ ಅಪ್ಲೈ ಮಾಡಬೇಕು ಅಂತ ಒಂದು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಗ ನಿಮಗೆ ರೇಷನ್ ಕಾರ್ಡ್ ಬರುವುದು ಒಂದು ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಎಲ್ಲರೂ ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಮತ್ತು ಸರ್ಕಾರದ ಅನುದಾನ ಏನಿದೆ ಗ್ಯಾರಂಟಿ ಸ್ಕೀಮ್ ಅದನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.